ಡೊನಾಲ್ಡ್ ಟ್ರಂಪರ ಸೋಷಿಯಲ್ ಮೀಡಿಯಾ ಪೋಸ್ಟ್ನಿಂದ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡ್ತಾ ಇದ್ದೀವಿ. ತುಂಬ ಗಂಭೀರವಾದ ಸುದ್ದಿ ಅಂತಲ್ಲ, ಬಟ್ ಟ್ರಂಪ್ ಹೇಳಿಕೆ ಭಾರತದೊಳಗೆ ಉಂಟು ಮಾಡೋ ಪ್ರತಿಕ್ರಿಯೆಗಳು ಹೆಂಗಿರ್ತವೆ ಅನ್ನೋದನ್ನು ತೋರಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಈ ಸುದ್ದಿ. ಮೊದಲನೇಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಈ ತಿಂಗಳ ಆರಂಭದಲ್ಲಿ ಅಂದರೆ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಡೊನಾಲ್ಡ್ ಟ್ರಂಪ್ ಸರ್ಕಾರದಲ್ಲಿರುವ ಪ್ರಮುಖರನ್ನು ಕೇಳಿದ್ರಂತೆ. ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್: ಅರ್ಲಿಯರ್ ದಿಸ್ ಮಂತ್ ಇಂಡಿಯಾಸ್ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಆಸ್ಕ್ಡ್ ಅವರ್ ಅಡ್ಮಿನಿಸ್ಟ್ರೇಷನ್, ಹೌ ಕ್ಯಾನ್ ಯು ಹ್ಯಾವ್ ಎಲೆಕ್ಷನ್ಸ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ವಿತೌಟ್ ಅ ವ್ಯಾಲಿಡ್ ಫೋಟೋ ID? India's last election had 64 crore 60 lakh voters. Less than 1% voted by mail. ಕನ್ನಡದಲ್ಲಿ ಹೇಳ್ಬಿಡ್ತೀನಿ ನಾನು ಅದರ ಟ್ರಾನ್ಸ್ಲೇಷನ್. ಫೋಟೋ ಗುರುತಿನ ಚೀಟಿ ಇಲ್ಲದೆ ಅಮೆರಿಕದಲ್ಲಿ ಎಲೆಕ್ಷನ್ ಹೆಂಗೆ ನಡೆಸ್ತೀರಿ ನೀವು? ಕಳೆದ ಚುನಾವಣೆಯಲ್ಲಿ ಭಾರತದಲ್ಲಿ 64 ಕೋಟಿ 60 ಲಕ್ಷ ಮತದಾರರು ಮತ ಚಲಾಯಿಸಿದರು. 1% ಕಡಿಮೆ ಜನ ಅಂಚೆ ಮೂಲಕ ಮತ ಚಲಾಯಿಸಿದರು. ಪ್ರತಿ ಮತದಾರರು ಫೋಟೋ ಗುರುತಿನ ಚೀಟಿ ಹೊಂದಿರಬೇಕು ಅಂದರು. ನಾವು ಈಗಲೇ ಸೇವ್ ಅಮೇರಿಕಾ ಆಕ್ಟ್ ಅಂಗೀಕಾರ ಮಾಡಬೇಕಾಗಿದೆ ಅಂತ. ಭಾರತದಲ್ಲಿ ಪ್ರತಿಯೊಬ್ಬ ಮತದಾರನಿಗೂ ವೋಟರ್ ID ಕೊಡಲಾಗಿದೆ, ಅಮೇರಿಕದಲ್ಲಿ ಇಲ್ಲ. ಜ್ಞಾನೇಶ್ ಕುಮಾರ್ ಅವರು ಡೊನಾಲ್ಡ್ ಟ್ರಂಪ್ ಆಫೀಸರ್ಸ್ ಕೇಳಿದ್ರಂತೆ, ಹೆಂಗೆ ಎಲೆಕ್ಷನ್ ನಡೆಸ್ತೀರಿ ನೀವು ಅಂತ. 64 ಕೋಟಿ 60 ಲಕ್ಷ ಮತದಾರರ ಪೈಕಿ ಅಂಚೆ ಮತ ಚಲಾಯಿಸಿದವರು 1%ಗಿಂತ ಕಡಿಮೆ. ಅಮೇರಿಕದಲ್ಲಿ 40% ಜನ ಪೋಸ್ಟಲ್ ಬ್ಯಾಲೆಟ್ ಮಾಡ್ತಾರೆ. 40% ಜನ. ಡೊನಾಲ್ಡ್ ಟ್ರಂಪ್ ಚುನಾವಣಾ ಸುಧಾರಣೆಗಳನ್ನು ತರಬೇಕು ಅನ್ನುವ ಕಾರಣಕ್ಕೆ ಸೇವ್ ಅಮೇರಿಕಾ ಆಕ್ಟ್ ಒಂದನ್ನು ತರಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಅಮೇರಿಕದಲ್ಲೇ ವಿರೋಧ ಇದೆ. ಒಂದು ಫೆಡರಲ್ ಕಾನೂನು ತರುವ ಮೂಲಕ ಎಲೆಕ್ಷನ್ ರಿಫಾರ್ಮ್ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪರ ಐಡಿಯಾ. ಈಗ 40% ಪೋಸ್ಟಲ್ ವೋಟಿಂಗ್ ಇದೆಯಲ್ಲ, ಅದರಲ್ಲಿ ಗೋಲ್ಮಾಲ್ ಆಗುತ್ತೆ ಅಂತ ಅವ್ರದ್ದೊಂದು ಡೌಟ್ ಇದೆ. ಆ ಗೋಲ್ಮಾಲನ್ನು ನಿಯಂತ್ರಿಸೋದಕ್ಕೆ ಒಂದು ಕಾನೂನು ತರಕ್ಕೆ ಹೊರಟಿದ್ದಾರೆ ಅವರು. ಮತದಾನಕ್ಕೆ ನೋಂದಣಿ ಸಂದರ್ಭದಲ್ಲಿ ಅಮೇರಿಕದ ಪೌರತ್ವ ದೃಢೀಕರಣ ಕಡ್ಡಾಯ ಮಾಡಬೇಕು. ಮತದಾರರ ನೋಂದಣಿಗೆ ಅಂದರೆ ಅಮೇರಿಕದ ಪೌರತ್ವವನ್ನು ಅವರು ಕನ್ಫರ್ಮ್ ಮಾಡಬೇಕು. ಪ್ರತಿಯೊಬ್ಬ ಮತದಾರನಿಗೂ ವೋಟರ್ ID ಕೊಡಬೇಕು. ಕಾನೂನಿನ ಮೂಲಕ ಅಂಚೆ ಮತದಾನದ ಪ್ರಕ್ರಿಯೆಗೆ ಕಠಿಣ ಮಿತಿ ಹಾಕಬೇಕು ಅಂತ. ಅಂದರೆ ನನಗೆ ಹೋಗೋಕ್ಕಾಗಲ್ಲಪ್ಪ ಪೋಲಿಂಗ್ ಬೂತ್ಗೆ, ನಾನು ಪೋಸ್ಟಲ್ ಬ್ಯಾಲೆಟ್ ಮಾಡಿಬಿಡ್ತೀನಿ, ಅಷ್ಟು ಈಸಿ ಆಗಬಾರ್ದು ಪೋಸ್ಟಲ್ ಬ್ಯಾಲೆಟು. ನಿಜವಾದ ನಾಗರಿಕರಿಗೆ ಮಾತ್ರ ಮತದಾನದ ಹಕ್ಕು ತರಬೇಕು ಅನ್ನುವ ಉದ್ದೇಶ ಇದೆ. ಇದು ನೀವು ಅರ್ಹ ಮತದಾರರಿಗೆ ಮತದಾನದ ಹಕ್ಕನ್ನು ತಪ್ಪಿಸೋದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದೀರಿ ಅಂತ ವಿರೋಧ ಪಕ್ಷಗಳವರು ಡೊನಾಲ್ಡ್ ಟ್ರಂಪರನ್ನು ವಿರೋಧಿಸುವವರು ಹೇಳ್ತಾ ಇದ್ದಾರೆ. ಯಾವಾಗ ಟ್ರಂಪ್ ಜ್ಞಾನೇಶ್ ಕುಮಾರರನ್ನು ಹೊಗಳುವ ರೀತಿಯಲ್ಲಿ, ಅಂದರೆ ಭಾರತದ ಸಿಸ್ಟಮ್ ನಮಗಿಂತ ಚೆನ್ನಾಗಿದೆ ಅಂತ ಹಾಕಿದ್ರಲ್ಲ, ಅದಕ್ಕೆ ಪವನ್ ಖೇರಾ ಕಾಂಗ್ರೆಸ್ ಸಂಸದರು ಹೇಳ್ತಾರೆ, ಪ್ಲೀಸ್ ಜ್ಞಾನೇಶ್ ಕುಮಾರರನ್ನು ಅಮೇರಿಕಕ್ಕೆ ಕರ್ಕೊಂಡು ಹೋಗಿ, ಅಲ್ಲೇ ಇಟ್ಕೊಂಬಿಡಿ ಅವರನ್ನು. ಮುಂದಿನ ದಿನಗಳಲ್ಲಿ ನಮ್ಮ EVM ಯಂತ್ರಗಳನ್ನು ಕಳಿಸಿಕೊಡ್ತೇವೆ. ನಾವು ನಿಮಗಾಗಿ ಮಾಡಬಹುದಾದ ಕನಿಷ್ಠ ಕೆಲಸ ಅಂದರೆ ಇದೆ ಅಂತಂದರು. ನಾವು ದೇಶದಲ್ಲಿರ್ತೀವಲ್ಲ, ನಮಗೆ ನಮ್ಮ ಕೈಯಲ್ಲಿ ಇರುವುದರದ್ದು ವ್ಯಾಲ್ಯೂ ತುಂಬ ಸಲ ಗೊತ್ತೇ ಆಗೋದಿಲ್ಲ, ಹೊರಗಡೆ ಹೋಗಿ ನೋಡೋ ತನಕ. ಇಷ್ಟು ದೊಡ್ಡ ದೇಶಕ್ಕೆ ವೋಟರ್ ID ಅದೇನು ಮೋದಿ ಕೊಟ್ಟಿದ್ದಲ್ಲ, ಅದು ದೇಶದ ಪ್ರತಿಯೊಬ್ಬ ಮತದಾರನಿಗೂ ವೋಟರ್ ID ಮಾಡೋದಿದೆಯಲ್ಲ, ಸಣ್ಣ ಸಾಧನೆ ಅಲ್ರಿ ದೇಶದ್ದದು. ಅದರ ಕ್ರೆಡಿಟ್ ಏನು ಈ ಗೌರ್ಮೆಂಟಿಗೆ, ಮೋದಿಗೆ, ಅಮಿತ್ ಶಾ ಅವ್ರಿಗೆ ಹೋಗಬೇಕಾಗಿಲ್ಲ, ಅದು ಹಿಂದಿನ ಸರ್ಕಾರಗಳು ಮಾಡಿದ್ದಾವೆ ಅದನ್ನು. ಆಧಾರ್ ಸಣ್ಣ ಸಾಧನೆ ಅಲ್ಲ ಈ ದೇಶದ್ದು. ನನಗೆ ಆಶ್ಚರ್ಯ ಆಯಿತು ಕೇಳಿ, ಕೊರೋನಾ ಬಂದ ಟೈಮ್ನಲ್ಲಿ ವ್ಯಾಕ್ಸಿನ್ ಸರ್ಟಿಫಿಕೇಟ್ ನಮಗೆ ಆ್ಯಪಲ್ ಬರ್ತಾ ಇತ್ತು. ಆ್ಯಪಲ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಬರ್ತಿತ್ತು, ಅಮೇರಿಕದಲ್ಲಿ ಇರಲಿಲ್ಲ ಅದು. ಅಮೇರಿಕದಲ್ಲಿ ಆ ಟೆಕ್ನಾಲಜಿನೇ ಇಲ್ಲ, ಅಂದರೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಕೈಯಲ್ಲಿ ಬರೆದಿದ್ದು ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇಟ್ಕೊಂಡು ಅವರು ವೀಸಾಕ್ಕೆ ಫ್ಲೈಟ್ ಹತ್ತುವಾಗ ತೋರಿಸ್ಕೊಂಡು ಓಡಾಡ್ತಿದ್ರು. ಅಷ್ಟು ಮುಂದುವರೆದ ದೇಶ ಅಂತೀವಲ್ಲ, ಸಾಧನೆಗಳನ್ನು ನೋಡೋದಕ್ಕೆ ಹೋದ್ರೆ ಹಂಗೆ ಅನ್ಸುತ್ತೆ ಅವ್ರದ್ದು.
ಕೈಯಲ್ಲಿ ಬರೆದಿರೋ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇಟ್ಕೊಂಡು ಓಡಾಡ್ತಿದ್ರು ಅವರು. ಕೊರೋನಾ ಬಂದುಬಿಟ್ರೆ ಭಾರತದಂಥ ದೇಶ ದಿವಾಳಿ ಆಗಿ ಹೋಗುತ್ತೆ ಅಂತ ಆರ್ಟಿಕಲ್ಗಳನ್ನು ಬರೀತಾ ಇದ್ದ ಆ ದೇಶದ ಪತ್ರಿಕೆಗಳು ನಮಗಿಂತಲೂ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇಂಡಿಯಾದಲ್ಲಿ ಚೆನ್ನಾಗಿದೆಯಲ್ಲ, ಸಿಸ್ಟಮ್ ಚೆನ್ನಾಗಿದೆಯಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ಹಾಗೆ ಅಲ್ಲಿ ಎಲೆಕ್ಷನ್ ಶುರುವಾದರೆ 2 ತಿಂಗಳಾಗುತ್ತೆ ಪ್ರಾಸೆಸ್. 2 ತಿಂಗಳು ಬೇಕು. ಯುರೋಪಿಯನ್ ದೇಶವೊಂದಕ್ಕೆ ಹೋದಾಗ ನಾನು ರಾತ್ರಿ ಹೋಗಿ ರೀಚ್ ಆಗಿ ಬೆಳಗ್ಗೆ ಎದ್ದು ನಮ್ಮ ಹೋಟೆಲ್ ಕೆಳಗಡೆ ಬಂದು ಕಾಫಿ ತಗೊಂಡು, ಅಭ್ಯಾಸ ಬಲ ನಮಗೆ, ಏನಾದ್ರು ತಗೊಂಡ ತಕ್ಷಣ ಮೊಬೈಲ್ ಹೊರಗೆ ತೆಗೆದು ಸ್ಕ್ಯಾನರಿಂದ QR ಕೋಡ್ ಹುಡುಕ್ತೀವಿ. ಅಲ್ಲಿ ಹುಡುಕ್ತಾ ಇದ್ದರೆ ವಾಟ್ ಆರ್ ಯು ಸರ್ಚಿಂಗ್ ಫಾರ್ ಅಂತಂದರು. ನಾನು ಹೌ ಡು ಐ ಪೇ ಬೈ ಫೋನ್? ವಾಟ್ ಫೋನ್? QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋದು ಗೊತ್ತಿಲ್ಲ ರೀ ಅವ್ರಿಗೆ. ನಮ್ಮಲ್ಲಿ 4 ರೂಪಾಯಿ ಕೊತ್ತಂಬರಿ ತಗೊಂಡ್ರೆ ನಾವು QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತೀವಿ. ಸುಮ್ಮನೆ ಹೇಳೋದಕ್ಕೆ ಅಂದರೆ ಮುಂದುವರಿದಿರುವಿಕೆಯ ನೋಷನ್ಗಳೇ ಬೇರೆ ಬೇರೆ ಥರ ಇರ್ತವೆ. ಓಕೆ, ವೆರಿ ಗುಡ್. ಅಮೇರಿಕಾದಲ್ಲಿ ವೋಟರ್ ID ತರ್ತೀರಂತೆ, ಒಳ್ಳೆಯದು. ಪವನ್ ಖೇರ್ ಅವರು ಒಂದು ಸಲಹೆ ಕೊಡ್ತಾ ಇದ್ದಾರೆ, ಕರ್ಕೊಂಡು ಹೋಗ್ಬಿಡಿ ಜ್ಞಾನೇಶ್ ಕುಮಾರ್ನ ಅಂತ. ಕನ್ಸಿಡರ್ ಮಾಡಲಿ ಟ್ರಂಪು. EVM ಕಳಿಸ್ಕೊಡ್ತೀವಿ ಅಂದರು. ಗೊತ್ತಿಲ್ಲ ಅಮೇರಿಕ EVM ತರಿಸ್ಕೊಳತ್ತೋ ಬಿಡುತ್ತೋ. ಬೇರೆ ಬೇರೆ ದೇಶಗಳು ತರಿಸ್ಕೊಂಡಿದ್ದಾವೆ. ಮೊನ್ನೆ ಇಂಡೋನೇಷ್ಯಾ ಜೊತೆಗೆ EVM, ಇಂಡೋನೇಷ್ಯಾದವ್ರು ನಮ್ಮ ದೇಶಕ್ಕೂ ಬೇಕು ಅಂತ ಹೇಳಿದ್ರು. ನೇಪಾಳದಲ್ಲಿ ಭಾರತದ EVMನಿಂದಲೇ, ಭಾರತದಲ್ಲಿ ತಯಾರಿಸಿದ EVMನಲ್ಲೇ ಎಲೆಕ್ಷನ್ ಆಗುತ್ತೆ. ಭೂತಾನ್ನಲ್ಲಿ, ನಮೀಬಿಯಾದ ಅಧ್ಯಕ್ಷೀಯ ಚುನಾವಣೆಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನವರು ತಯಾರಿಸಿದಂಥ EVMಗಳನ್ನು ಬಳಸ್ತಾರೆ. ಫಿಜಿ ಮತ್ತು ಕೀನ್ಯಾ ಈ ಟೆಕ್ನಾಲಜಿನ ಬಳಸಿಕೊಂಡು ಅವರು EVMಗಳನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಬೆಳಗ್ಗೆ ಕೌಂಟಿಂಗ್ ಶುರುವಾದರೆ ಮಧ್ಯಾಹ್ನದಷ್ಟೊತ್ತಿಗೆ ಕ್ಲಿಯರ್ ಟ್ರೆಂಡ್ ಸಿಕ್ಕಿಬಿಡುತ್ತೆ, ಸಾಯಂಕಾಲದಷ್ಟೊತ್ತಿಗೆ ರಿಸಲ್ಟ್ ಬಂದುಬಿಡುತ್ತೆ. ಚುನಾವಣಾ ಮತ ಎಣಿಕೆಯ ಪ್ರಕ್ರಿಯೆ ತಿಂಗಳಾನುಗಟ್ಟಲೆ ನಡೆಯೋದಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.